ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಯಂತ್ರೋದ್ಧಾರಕ ಹನುಮಂತ ದೇವರ ಒಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಒಂದು ಶಕ್ತಿಯುತವಾದಂಥ ರಂಗೋಲಿ. ಎಂತಹದ್ದೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಆರೋಗ್ಯದ ಸಮಸ್ಯೆ, ಉದ್ಯೋಗದ್ದು, ಮದುವೆದು ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಇದ್ದರೆ, ಹಣಕಾಸಿನ ತೊಂದರೆ, ಪ್ರತಿಯೊಂದೂ ಪರಿಹಾರ ಆಗುತ್ತೆ. ಅಂಥ ಒಂದು ಶಕ್ತಿಯುತವಾದಂಥ ರಂಗೋಲಿ ಮತ್ತು ಸ್ತೋತ್ರವನ್ನು ಸಹ ತಿಳಿಸ್ತಾ ಇದ್ದೀನಿ. ಈ ಒಂದು ರಂಗೋಲಿಯನ್ನು ಶನಿವಾರದಿಂದ ಪ್ರಾರಂಭ ಮಾಡಬೇಕು. ನಾಳೆ ಶನಿವಾರ ಇದೆ. ಮಾರ್ಗಶಿರ ಮಾಸ ತುಂಬ ಉತ್ತಮವಾದಂಥ ಮಾಸ. ಬೆಳಗಿನ ಜಾವ ಈ ರಂಗೋಲಿಯನ್ನು ಹಾಕ್ಕೊಳ್ರಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕ್ರಿ. ಆಗೋದಿಲ್ಲ ಅಂತ ಹೇಳೋರು ಆದಷ್ಟು 8 ಗಂಟೆಯ ಒಳಗೇ ಈ ರಂಗೋಲಿಯನ್ನು ಹಾಕಿ ಮುಗಿಸ್ಕೊಳ್ರಿ ಅಂತ ಹೇಳ್ತೀನಿ. ಈಗ ನಾಳೆಯಿಂದ ಶುರು ಮಾಡಿ ಪ್ರತಿನಿತ್ಯವಾಗಿ ಹಾಕ್ಬೋದು. ಆಗೋಲ್ಲ ಅಂತಂದರೆ ಪ್ರತಿ ಶನಿವಾರ ಹಾಕ್ಬೋದು. 48 ಶನಿವಾರಗಳನ್ನು ನೀವು ಹಾಕ್ಬೋದು ಅಥವಾ 48 ದಿವಸ ಹಾಕ್ಬೋದು. ನಾಳೆಯಿಂದ ಪ್ರಾರಂಭ ಮಾಡಿ 48 ದಿವಸ ಕಂಟಿನ್ಯೂಸ್ ಆಗಿ ಬಿಡದೇ ಹಾಕ್ಬೋದು. ಅಥವಾ 48 ವಾರಗಳು ಶನಿವಾರಗಳಲ್ಲಿ ನೀವು ಹಾಕ್ಬೋದು. ಅಥವಾ ಹಾಗೆ ನೀವು ಎಷ್ಟು ದಿನ ಬೇಕಾದರೂ ಈ ರಂಗೋಲಿಯನ್ನು ಪ್ರತಿ ಶನಿವಾರ ಹಾಕ್ತಾ ಬರ್ಬೋದು. ಸ್ತೋತ್ರವನ್ನು ದಿನನಿತ್ಯವಾಗಿ ಹೇಳ್ಕೊಳ್ರಿ. ತುಂಬ ಒಂದು ಶಕ್ತಿಯುತವಾದಂತಹ ಸ್ತೋತ್ರ ಮತ್ತು ರಂಗೋಲಿ ನಿಮಗೆ ಅನುಭವಕ್ಕೆ ಬರುತ್ತೆ. ಹಾಕ್ತಾ ಹೋದಂಗೆಲ್ಲ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ. ನಾನು ಈ ರಂಗೋಲಿಯನ್ನು ಪ್ರತಿ ಶನಿವಾರ ಹಾಕ್ತೀನಿ. ನೀವೇನಾದರೂ ಕಾರ್ಯವನ್ನು ಅಂದ್ಕೊಂಡು ಹಾಕೋದಾಯಿತು ಅಂದರೆ ನಾಳೆಯಿಂದ ಶುರು ಮಾಡಿರಿ. ಸಂಕಲ್ಪ ಮಾಡಿಕೊಂಡು ನಿಮಗೆ ಏನು ಕಾರ್ಯ ಆಗಬೇಕಿದೆ ಅಂತ ಹೇಳಿ ಅಂದ್ಕೊಂಡು ಈ ರಂಗೋಲಿಯನ್ನು ಪ್ರಾರಂಭ ಮಾಡಿರಿ. ಯಂತ್ರೋದ್ಧಾರಕ ಹನುಮಂತ ದೇವರ ರಂಗೋಲಿ ಹೇಗೆ ಹಾಕೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಂತೆ. ಸುಲಭವಾಗಿ ಹಾಕೋಬೋದು, ಪ್ರತಿಯೊಬ್ಬರು ಹಾಕ್ಬೋದು. ಅಷ್ಟು ಒಂದು ಈಸಿಯಾಗಿದೆ ಈ ರಂಗೋಲಿ. ಹಾಗಾಗಿ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾಳೆಯಿಂದ ನೀವು ಪ್ರಾರಂಭವನ್ನು ಮಾಡ್ಕೋಬೋದು ಸ್ನೇಹಿತರೆ. ಮೊದಲಿಗೆ ನೀವು ಎಲ್ಲಿ ರಂಗೋಲಿಯನ್ನು ಹಾಕ್ತಿರೋ ಅಲ್ಲಿ ನೀಟಾಗಿ ಒರೆಸ್ಕೊಳ್ರಿ. ನೀರು ಹಾಕ್ಕೊಂಡು ಮಣೆ ಮೇಲೂ ಸಹ ಹಾಕೋಬೋದು. ನೋಡಿರಿ, ಈ ರೀತಿಯಾಗಿ ಮೊದಲಿಗೆ ಒಂದು ನಕ್ಷತ್ರವನ್ನು ಬರ್ಕೋಬೇಕು. ಹೀಗೆ ಸ್ಟಾರನ್ನು ಬರಿಬೇಕು. ನಾನಿಲ್ಲಿ ಚಿಕ್ಕದಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ದೊಡ್ಡದಾಗಿ ಸಹ ಹಾಕೋಬೋದು. ಮಧ್ಯದಲ್ಲಿ ಶ್ರೀಕಾರವನ್ನು ಬರ್ಕೋಬೇಕು. ನಂತರ ಈ ಸ್ಟಾರ್ ಏನು ಹಾಕಿರ್ತೀವಲ್ವ, ನಕ್ಷತ್ರ ಅಂಟಿಕೊಂಡು ಒಂದು ವೃತ್ತವನ್ನು ಹಾಕಬೇಕು. ಹೀಗೆ ನಕ್ಷತ್ರಕ್ಕೆ ಅಂಟಿ ಇರಬೇಕು, ಬಿಡಿಸಿ ಹಾಕಬಾರ್ದು. ಒಂದು ವೃತ್ತವನ್ನು ಹಾಕಿ ಅದರ ಮೇಲೆ ಇನ್ನೊಂದು ವೃತ್ತವನ್ನು ಬರಬೇಕು. ಇದು ಅಂಟಿಸಬಾರ್ದು. ಈಗ ಬಿಡಿಸಿ ಹಾಕ್ತಾ ಹೋಗಬೇಕು. ನೋಡಿರಿ, ಈಗ ಇನ್ನೊಂದು ವೃತ್ತವನ್ನು ಹಾಕಬೇಕು. ಒಟ್ಟು 3 ವೃತ್ತ ಆಯಿತು. ಇನ್ನೂ 2 ವೃತ್ತಗಳನ್ನು ಹಾಕಬೇಕು. ಒಟ್ಟು 5 ಸರ್ಕಲ್ಗಳನ್ನು ಈ ಒಂದು ಯಂತ್ರಕ್ಕೆ ಹಾಕಬೇಕು. ನೋಡಿರಿ, ಹೀಗೆ ಈಗ 4 ಆಯ್ತಲ್ಲ, ಇನ್ನೂ ಒಂದು ವೃತ್ತವನ್ನು ಹಾಕ್ತೀನಿ. ತುಂಬ ಸುಲಭವಾಗಿ ಹಾಕೋಬೋದು. ಮೊದಲಿಗೆ ನೀವು ಸ್ಟಾರನ್ನು ಬರ್ಕೊಂಡು ನಕ್ಷತ್ರವನ್ನು ಅದರೊಳಗಡೆ ಶ್ರೀಕಾರವನ್ನು ಬರೀರಿ. ಅಲ್ಲಿ ಹನುಮಂತ ದೇವರ ಸನ್ನಿಧಾನ ಇದೆ ಅಂತ ನೀವು ಹೇಳ್ಕೊಂಡು ಅನುಸಂಧಾನ ಮಾಡಿಕೊಂಡು ರಂಗೋಲಿಯನ್ನು ಶುರು ಮಾಡ್ಕೋಬೇಕು. ನೋಡಿರಿ, ಹೀಗೆ 5 ವೃತ್ತಗಳನ್ನು ಹಾಕಿದ ಮೇಲೆ ಹೀಗೆ ಮಂಡಲವನ್ನು ಹಾಕಬೇಕು ವೃತ್ತಕ್ಕೆ. ನೋಡಿರಿ, ಈ ರೀತಿಯಾಗಿ ಒಂದು ಮಂಡಲವನ್ನು ಹಾಕಿ ಹೀಗೆ ಅದನ್ನೆಲ್ಲನೂ ಜೋಡಿಸ್ಕೋಬೇಕು. ತುಂಬ ಸುಲಭವಾಗಿ ಹಾಕ್ಬೋದು, ತುಂಬ ಬೇಗನೆ ಹಾಕ್ಕೋಬೋದು ನೀವು. ನೋಡಿರಿ, ಈ ರೀತಿಯಾಗಿ 4 ಮೂಲೆಗಳಿಗೂ ಈ ರೀತಿ ಮಂಡಲವನ್ನು ರಚನೆ ಮಾಡಿ ನಂತರ ಶ್ರೀಕಾರಗಳನ್ನು ಬರಿಬೇಕು. ಹೀಗೆ 4 ದಿಕ್ಕಿಗೂ ಶ್ರೀಹಿ ಅಂತ ಬರಿಬೇಕು. ಹೀಗೆ ನೀವು ಸ್ತೋತ್ರ ನಾನು ಕೊನೆಯದಾಗಿ ಹೇಳ್ತೀನಂತೆ. ಆ ಸ್ತೋತ್ರವನ್ನು ಹೇಳ್ತಾ ರಂಗೋಲಿ ಹಾಕೋಬೋದು. ಅಥವಾ ರಂಗೋಲಿ ಹಾಕ್ಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಂತರ ಸ್ತೋತ್ರವನ್ನು ಹೇಳ್ಕೊಬೋದು. ಹೇಗಾದರೂ ಮಾಡಿರಿ, ನಿಮ್ಮ ಅನುಕೂಲ. ಸ್ತೋತ್ರ ಬಾಯಿಗೆ ಬರುತ್ತೆ, ನಾವು ಹೇಳ್ಕೊತೀವಿ ಅಂತ ಹೇಳೋರು 3 ಬಾರಿ ಸ್ತೋತ್ರವನ್ನು ಹೇಳ್ತಾ ಈ ರಂಗೋಲಿಯನ್ನು ಹಾಕೋಬೇಕು. ನೋಡಿ, ಹೀಗೆ 4 ದಿಕ್ಕಿಗೂ ಶ್ರೀಕಾರವನ್ನು ಬರಿಬೇಕು. ನಂತರ ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಯಂತ್ರೋದ್ಧಾರಕನಿಗೆ ಏರಿಸ್ಬಿಟ್ಟು, ನಿಮಗೆ ಸಾಧ್ಯವಾದರೆ ಗೆಜ್ಜೆ ವಸ್ತ್ರವನ್ನು ಸಹ ಏರಿಸ್ಬೋದು. 16 ಮತ್ತು 2 ವಸ್ತ್ರವನ್ನು ಸೇರಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ಹೂವನ್ನು ಏರಿಸ್ಬೋದು. ತುಪ್ಪದ ದೀಪವನ್ನು ಒಂದು ಹಚ್ಚಿಡ್ರಿ ಯಂತ್ರೋದ್ಧಾರಕನಿಗೆ. ನಂತರ ಸ್ತೋತ್ರವನ್ನು ಹೇಳ್ಕೋಬೇಕು. ಇದಿಷ್ಟು ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಯಂತ್ರೋದ್ಧಾರಕ ಹನುಮಂತ ದೇವರ ರಂಗೋಲಿ.
ಈಗ ಸ್ತೋತ್ರ ಯಾವುದು ಅಂತ ನಿಮಗೆ ತಿಳಿಸ್ತೀನಂತೆ. ಶ್ರೀ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ. ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ ಪೀನವೃತ್ತಮಹಾಬಾಹುಂ ಸರ್ವಶತ್ರುನಿವಾರಣಂ ನಾನಾರತ್ನಸಮಾಯುಕ್ತಂ ಕುಂಡಲಾದಿವಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ತು ಗಿರೌ ಸದಾ ತುಂಗಾಂಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ ನಾನಾದೇಶಗತೈಃ ಸದ್ಭಿಃ ಸೇವ್ಯಮಾನಂ ನೃಪೋತ್ತಮೈಃ ಧೂಪದೀಪಾದಿನೈವೇದ್ಯೈಃ ಪಂಚಖಾದ್ಯೈಶ್ಚ ಶಕ್ತಿತಃ ಭಜಾಮಿ ಶ್ರೀ ಹನುಮಂತಂ ಹೇಮಕಾಂತಿಸಮಪ್ರಭಂ ವ್ಯಾಸತೀರ್ಥಯತೀಂದ್ರೇಣ ಪೂಜಿತಂ ಚ ವಿಧಾನತಃ ತ್ರಿವಾರಂ ಯಃ ಪಠೇನ್ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆ ಭೀಷ್ಮಂ ಷಣ್ಮಾಸಾಭ್ಯಂತರೆ ಖಲು ಪುತ್ರಾರ್ಥಿರ್ಲಭತೆ ಪುತ್ರಂ ಯಶೋರ್ಥಿರ್ಲಭತೆ ಯಶಃ ವಿದ್ಯಾರ್ಥಿರ್ಲಭತೆ ವಿದ್ಯಾಂ ಧನಾರ್ಥಿರ್ಲಭತೆ ಧನಂ ಸರ್ವದಾ ಮಾಸ್ತು ಸಂದೇಹೋ ಹರಿಃ ಸಾಕ್ಷಿ ಜಗತ್ಪತಿಃ ಯಃ ಕರೋತ್ಯತ್ರ ಸಂದೇಹಂ ಸ ಯಾತಿ ನರಕಂ ಧ್ರುವಂ. ಇತಿ ಶ್ರೀ ವ್ಯಾಸರಾಜಯತಿ ವಿರಚಿತಂ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಈ ರೀತಿಯಾಗಿ ಸ್ತೋತ್ರ ಬರುತ್ತೆ. ಇದನ್ನು 3 ಬಾರಿ ಹೇಳ್ಕೋಬೇಕು. ಇದರಲ್ಲಿ ಕೊನೆಯದಾಗಿ ಬರುತ್ತೆ ನೋಡ್ರಿ, ಪುತ್ರಾರ್ಥಿರ್ಲಭತೆ ಪುತ್ರಂ ಅಂದರೆ ಮಕ್ಕಳು ಬೇಕಾದವ್ರಿಗೆ ಗಂಡು ಸಂತಾನವನ್ನು ದಯಪಾಲಿಸ್ತಾನೆ ಹನುಮಂತ ದೇವರು. ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಧನ ಅಪೇಕ್ಷೆಗಳಿಗೆ ಧನವನ್ನು ಕೊಡ್ತಾನೆ. ಈ ರೀತಿಯಾಗಿ ಎಲ್ಲ ಕಷ್ಟಗಳ ಪರಿಹಾರ ಆಗುತ್ತೆ, ಶತ್ರುಗಳ ವಿನಾಶ ಆಗುತ್ತೆ. ಹಾಗಾಗಿ ಯಾರ್ಯಾರಿಗೆ ಏನೇನು ಫಲಾಪೇಕ್ಷೆ ಇದೆಯೋ ಅಂಥವರು ನಾಳೆಯಿಂದ ಈ ರಂಗೋಲಿಯನ್ನು ಪ್ರತಿನಿತ್ಯವಾಗಿ ಹಾಕ್ತಾ ಬನ್ನಿರಿ. ನಿಮಗೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೋಡ್ತೀರಾ. ಅಷ್ಟು ಒಂದು ಶಕ್ತಿಯುತವಾದಂತಹ ರಂಗೋಲಿ ಮತ್ತು ಸ್ತೋತ್ರವನ್ನು 3 ಬಾರಿ ಹೇಳ್ಕೋಬೇಕು. ನಂತರ ಧೂಪ ದೀಪ ನೈವೇದ್ಯ ಏನಾದರೂ ಪರವಾಗಿಲ್ಲ, ಒಂದು ಬೆಲ್ಲ ಆದರೂ ನೈವೇದ್ಯವನ್ನು ಮಾಡಿರಿ, ಅಥವಾ ಹಾಲು ಸಕ್ಕರೆ ಅಥವಾ ಬಾಳೆಹಣ್ಣು ಯಾವುದಾದ್ರೂ ಪರವಾಗಿಲ್ಲ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಬೇಕು. ಈ ರೀತಿಯಾಗಿ ಯಂತ್ರೋದ್ಧಾರಕ ಹನುಮಂತ ದೇವರ ರಂಗೋಲಿ ಮತ್ತು ಸ್ತೋತ್ರವನ್ನು ಹೇಳಿಕೊಂಡು ನಿಮ್ಮ ಕಷ್ಟಗಳಿಂದ ಪಾರಾಗ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.